ಹಾಕಿರಬಹುದು ಹಂಗೆ ಬೇಡ ಮೇಡಮ್, ಹಾಕಿರಬಹುದು ಅಂತಂದ್ರೆ ಆಯ್ತು ಓಪನ್ ಮಾಡಪ್ಪ, ತೆಗಿಯಪ್ಪ. ಹೌದು, ಇಲ್ಲಿ ದುಡ್ಡು ಇಲ್ಲಿದೆ. ಇದು ನೋಡಿ ಕತೆ. ಈ ಮೇಡಮ್ ನೋಡಿದ್ರೆ ನಂಗೇನು ಗೊತ್ತಿಲ್ಲ ಅಂತ ಫುಲ್ ಗಾಬರಿ. ಮತ್ತಿಲ್ಲಿ ದುಡ್ಡು ಐತಲ್ಲಮ್ಮ ಅಂದ್ರೆ ಅವರೇ ಇಟ್ರು ಅಂತ ನಾಲ್ಕು ಕೆಳಕು ನೋಡುತ್ತೆ ನಮ್ಮ ಪಿ ಪಿ ಮೇಡಮ್. ರೆಡ್ ಹ್ಯಾಂಡ್ ದುಡ್ಡು ಸಿಕ್ಕಿ ಟ್ರ್ಯಾಪ್ ಆದ್ಮೇಲೆ ಲೋಕಾಯುಕ್ತವ್ರಿಗೆ ಇವನ್ನೆಲ್ಲ ಕೇಳ್ತಾರ. ಕೋರ್ಟಲ್ಲಿ ಸಂತ್ರಸ್ತರ ಪರ ವಾದ ಮಾಡಿ ಆರೋಪಿಗಳಿಗೆ ಎದೆ ನಡೆಸಬೇಕಾದ ಪಿ ಪಿ ಮೇಡಮ್ ಇಂಥ ಪರಿಸ್ಥಿತಿ ಬಂದು ನಿಂತ್ಕೋಬಾರ್ದು ಕೊಡ್ರಿ. ಈ ಲಾಯರ್ ಅಮ್ಮನ ಹೆಸರು ಸವಿತಾ ಮೇಡಮ್ ಅಂತ. ಗೌರ್ಮೆಂಟ್ ಲಾಯರು ಬಡವರಿಗೆ ಈ ಲಾಯರ್ನ ಇಟ್ಕೊಳ್ಳೋದು ಶಕ್ತಿ ಇರಲ್ವಲ್ಲ, ಅಂಥವ್ರಿಗೆ ಕೋರ್ಟಿನ ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕೊಡ್ತಾರಲ್ಲ, ಅದೇ ಮೇಡಮ್ ಇದು. ಈ ಮೇಡಮ್ ಕತೆ ಏನಪ್ಪ ಅಂತಂದ್ರೆ, ಹೋದ ತಿಂಗಳು ನಮ್ಮ ಚನ್ನಮಂಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಆಗಿತ್ತು. ಮೋಹನ್ ಕುಮಾರ್ ಅನ್ನೋ ಒಂದು ಸ್ವಾಮಿ ಒಂದು ಮೇಕ್ ಓವರ್ ಸಲೂನ್ ನಡೆಸಿದ್ದ ಹೆಣ್ಣು ಮಗಳಿಗೆ ಪೂಸ್ಲಾಯಿಸಿ ಪೂಜೆ ಮಾಡಿಸ್ತೀನಿ ಅಂತ ಮೈಸೂರು, ಚಾಮುಂಡಿ ಬೆಟ್ಟ, ನಿಮಿಷಾಮ ಅಂತ ಟೂರ್ ಕರ್ಕೊಂಡೋಗಿ ಕಣ್ಣ ಮುಚ್ಚಾಲೆ ಆಟ ಆಡಿತ್ತಂತೆ. ಆ ಹೆಣ್ಮಗಳು ಹಂಗೆಲ್ಲ ಮಾಡ್ಬಿಡಿ ಸ್ವಾಮಿಗಳೇ ಅಂತ ತಿರುಗಿ ಬಿದ್ದಿದ್ದಕ್ಕೆ ಮಾಟ ಮಾಡಿಸಿ ನಿನ್ನ ಗಂಡನೇ ತೀರಿಸ್ಬಿಡ್ತೀನಿ ಅಂತ ಎದರ್ಸ್ಬಿಟ್ಟಿತ್ತಂತೆ ಆ ಮೋಹನ್ ಕುಮಾರ್ ಸ್ವಾಮಿ. ಇದು ಎಂಥ ಡೇಂಜರ್ ಸ್ವಾಮಿ ಅಂದರೆ, ಕುಂತಿದ್ದ ಜಾಗದಲ್ಲೇ ಮೊಯ್ದುಂಬ್ಕೊಂಡ್ಬಿಟ್ಟು ಮೂಳೆನೆಲ್ಲ ಸೆಟ್ಟಿಸ್ಕೊಂಡು ಗಡಗಡ ನೋಡಿಕೊಂಡು ಗಾಳಿನಲ್ಲಿ ಚಿತ್ರ ಬಿಡಿಸ್ಕೊಂಡು ವಿಶ್ವರೂಪೆಲ್ಲ ತೋರಿಸೋದನ್ನ ನೋಡ್ಬಿಟ್ಟು ಆ ಹೆಣ್ಣು ಮಕ್ಕಳು ಕೂಡ ಎದರ್ಕೊಂಡು ಸುಮ್ಮನೆ ಆಗ್ಬಿಟ್ಟಿತ್ತಂತೆ. ಬರ್ತಾ ಸ್ವಾಮಿ ಕಾಟ ಜಾಸ್ತಿ ಆದಾಗ ತಡ್ಕೊಳಕ್ಕಾಗದೆ ಈ ಹೆಣ್ಮಗಳು ಸೀದಾ ನಮ್ಮ ಚನ್ನಮಂಕೆರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟೈತೆ. ಆ ಕೇಸಲ್ಲಿ ಈ ಹೆಣ್ಮಗಳಿಗೆ ಸರ್ಕಾರದಿಂದ ಕೊಟ್ಟಿರೋ ಪಿ ಪಿ ಮೇಡಮೇ ಈ ಸವಿತಾ ಮೇಡಮ್. ಈ ಕೇಸ್ ಆದಮೇಲೆ ಆ ಮೋಹನ್ ಕುಮಾರ್ ಸ್ವಾಮಿಗಳು ಬೇಲ್ ತಗೋಬೇಕಲ್ಲ, ಅದಕ್ಕೆ ಅಂತ ಬಿಟ್ಟು ಕೋರ್ಟ್ಗೆ ಅರ್ಜಿ ಹಾಕಿತ್ತಂತೆ. ಆ ಸ್ವಾಮಿಗಳಿಗೆ ಬೇಲ್ ಕೊಡಬೇಡಿ ಸ್ವಾಮಿ ಅಂತ ಕೋರ್ಟಿಗೆ ಸಂತ್ರಸ್ತರ ಕಡೆಯಿಂದ ಅಬ್ಜೆಕ್ಷನ್ ಹಾಕ್ಬೇಕಲ್ಲ, ಆ ಅಬ್ಜೆಕ್ಷನ್ ಹಾಕೋದಕ್ಕೇನೆ ಈ ಸವಿತಾ ಮೇಡಮ್ ಸಂತ್ರಸ್ತರ ಕಡೆಯಿಂದ ದುಡ್ಡು ಕೇಳಿರೋದು. ಟೈಪಿಂಗ್ ಚಾರ್ಜು, ಆಮೇಲೆ ಸೈಟೇಷನ್ಸ್ ಎಲ್ಲ ತೆಕ್ಕೊಡ್ಬೇಕು. ಆರ್ಗ್ಯುಮೆಂಟಿಗೆ ಸೈಟೇಷನ್ಸ್ ಕೊಡಿ, ಎಷ್ಟು ಕೊಡ್ತಾರೆ? ಒಂದಷ್ಟು ಖರ್ಚುಗಳಿರ್ತವೆ, ಅದಕ್ಕೆಲ್ಲ ಒಂಚೂರು ಖರ್ಚಾಗುತ್ತೆ. ಅದನ್ನು ಕೊಟ್ಟರೆ ಎಲ್ಲ ರೆಡಿ ಮಾಡ್ಕೋತೀವಿ ಅಂತ ಮೇಡಮ್ ಕೇಳೈತೆ. ಪಾಪ ಇವ್ರು ಸಂತ್ರಸ್ತರು ಇದೆಲ್ಲ ತಲೆನೋವು ಶುರು ಆದಮೇಲೆ ಸರಿಯಾಗಿ ಕೆಲಸಕ್ಕೂ ಹೋಗಿಲ್ವಂತೆ. ಹಣಕಾಸಿನ ಸಮಸ್ಯೆ, ಮೇಡಮಿಗೆ ಕೊಡೋದಕ್ಕೆ ದುಡ್ಡು ಇರಲಿಲ್ವಂತೆ. ದುಡ್ಡು ಕೊಡ್ದಿದ್ರೆ ಈ ಮೇಡಮ್ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ವಂತೆ. ಇವ್ರು ತಾರ ಇನ್ನೇನು ಮಾಡ್ತಾರೆ ಹೇಳಿ, ಸೀದಾ ಲೋಕಾಯುಕ್ತ ಆಫೀಸ್ಗೆ ಹೋಗ್ಬಿಟ್ಟು ಹಿಂಗೆ ಸಾರ್ ಅಂದವ್ರೆ, ಅವ್ರು ನಡೀರಿ ಅಂತ ಸೀದಾ ಎದ್ದು ವಾಡ್ ಬಂದ್ಬಿಟ್ಟವ್ರೆ. ಇವ್ರು ಹೋಗಿ ಸವಿತಾ ಮೇಡಮಿಗೆ ದುಡ್ಡು ಕೊಡೋದಕ್ಕೂ ಲೋಕಾಯುಕ್ತವ್ರು ಬಂದು ಹಿಡ್ಕೊಳ್ಳೋದಕ್ಕೂ ಸರಿ ಹೋಯ್ತು. ಕಣ್ಣು ಮುಂದೆ ದುಡ್ಡು ಕಾಣಿಸ್ತೈತೆ. ಮೇಡಮ್ಗೆ ಹೇಳೋದಕ್ಕೆ ಇನ್ನೇನು ಉಳಿದಿರುತ್ತೆ? ಕೋರ್ಟಲ್ಲಿ ನೊಂದವ್ರಿಗೆ ನ್ಯಾಯ ಕೊಡಿಸ್ಬೇಕಾದ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಹೀಗೆಲ್ಲ ಮಾಡಬಾರ್ದಪ್ಪ. ಇವರೇ ಹಿಂಗೆ ಮಾಡ್ಬಿಟ್ರೆ ಬಡವ್ರಿಗೆ ಎಲ್ಲೋ ಹೋಗ್ಬೇಕಲ್ವಾ?